ಈ ಬಾಳೆಗೊನೆ ಬಂದ್ಬಿಟ್ಟು ನಮ್ದೇ ಕಿಚನ್ ಗಾರ್ಡನ್ ಅಲ್ಲಿ ಬಿಟ್ಟಿತ್ತು. ಇದು ಕಂಪ್ಲೀಟ್ ಖಾಲಿ ಮಾಡ್ಲಿಕ್ಕೆ ನನ್ಗೂ ನನ್ನ ಹಸ್ಬೆಂಡ್ಗೂ ಒಂದ್ ಬಿಗ್ ಟಾಸ್ಕ್ ಆಗ್ಬಿಡುತ್ತೆ. ಎಷ್ಟುನು ಖಾಲಿ ಮಾಡಕ್ಕೆ ಸಿಕ್ಕಾಬಟ್ಟೆ ಕಷ್ಟ. ಹಣ್ಣಾಗಿ ಆಗಿ ಕರ್ಗೆ ಹೋಗ್ಬಿಡುತ್ತೆ ನಾವು ಖಾಲಿ ಮಾಡೋ ಅಷ್ಟರಲ್ಲಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಡೈಲಿ ಮ್ಯೂಸ್ಲಿ ತಿಂದು ತಿಂದು ಬೇಜಾರಾಗಿತ್ತು. ಹಾಗಾಗಿ ಅದರಿಂದ ಒಂದು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದೇ ಮ್ಯೂಸ್ಲಿನ ಬ್ಲೆಂಡರ್ಗೆ ಹಾಕಿ 3 ಬಾಳೆಹಣ್ಣು ತಗೊಂಡಿದ್ದೀನಿ ಅಂಡ್ ಸ್ವೀಟ್ನೆಸ್ಗೆ ಖರ್ಜೂರ, ಆಲ್ಮಂಡ್ ಮಿಲ್ಕ್ ಅಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್. ಒಳ್ಳೆ ಫುಲ್ ಫಿಲ್ಲಿಂಗ್ ಮಿಲ್ಕ್ ಶೇಕ್ ಆಯ್ತು. ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಎಲ್ಲ ಡಸ್ಟಿಂಗು ವ್ಯಾಕ್ಯೂಮ್ ಎಲ್ಲದು ಮಾಡ್ಕೊಂಡು ಮುಗಿಸ್ಕೊಂಡೆ. ಫ್ಲೋರ್ ಮಾಪಿಂಗ್ನ ನಾನು ಕೈಲೇ ಮಾಡ್ಕೊಂಬಿಡೋಣ ಇವತ್ತು ಅಂತ ಹೇಳಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ನ ಜಸ್ಟ್ ವ್ಯಾಕ್ಯೂಮ್ ಮಾಡಲಿಕ್ಕೆ ಅಂತ ಹಾಕಿದ್ದೆ ಅಷ್ಟೇ. ಮಾಪಿಂಗಿಗೆ ಇಟ್ಟಿರಲಿಲ್ಲ. ಬಿಕಾಸ್ ಈ ನಡುವೆ ಅಮ್ಮು ಹೀಟ್ ಸೈಕಲ್ ಇದ್ರಲ್ವಾ, ಸೊ ನೆಲ ಎಲ್ಲ ಕಲೆ ಆಗಿತ್ತು. ಸೊ ನಾನೇ ಕೈಲೇನೆ ಪ್ರೆಷರ್ ಹಾಕಿ ಒರೆಸ್ಕೊಬೋದು ಅಂತ ಹೇಳಿ ಸೊ ಒರೆಸ್ಕೊಂಡಿದ್ದಾಯ್ತು. ಇನ್ನು ಬೆಳಗ್ಗೆನ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಹೆವಿ ಅಂದರೆ ಹೆವಿ ಬಟ್ಟೆ ಇತ್ತು. ಸೊ ವಾರದಿಂದ ಕೂಡ ಹಾಕಿರ್ತೀವಲ್ಲ ಆ ಬಟ್ಟೆಗಳು, ಸೊ ಅದನ್ನೆಲ್ಲ ಹಾಕಿ ಇನ್ನು ಒಣಗಾಕಿದ್ದಾಯಿತು. ಇನ್ನು ನಾನು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ದಾಸವಾಳದ್ದು ಎಲೆನ ಕಿತ್ಕೋತಾ ಇದ್ದೆ. ಮೊನ್ನೆ ಹಸ್ಬೆಂಡ್ ಕಿಚನ್ ಗಾರ್ಡನಲ್ಲಿ ಇದೊಂದು ಕೊಂಬೆನ ಕಡ್ದಾಕಿದ್ರು, ಏನೋ ಅಡ್ಡ ಬರ್ತಾ ಇದೆ ಅಂತ. ಇದು ನನಗೆ ಹೈಬಿಸ್ಕಸ್ ಹೇರ್ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅಂತ ತಗೊಂಡ್ಬಂದು ಬಿಡಿಸ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಟಗ್ ಆಫ್ ವಾರ್ ನಡೀತಾ ಇದೆ ನನ್ನ ಅಮ್ಮು ಮಧ್ಯ. ಈ ಥರ ಕಡ್ಡಿ ಎಲ್ಲ ಕೀಳೋದು ಕಿತ್ತಾಕೋದು ಅಂದರೆ ಬಹಳ ಇಷ್ಟ, ಅದಕ್ಕೇನೆ ಕೊಡ್ತಾ ಇರಲಿಲ್ಲ ಕಡ್ಡಿನ. ಇನ್ನು ಈ ಹೇರ್ ಪ್ಯಾಕ್ ಜೊತೆಗೆ ಸ್ವಲ್ಪ ಡ್ರೈ ಫ್ಲವರ್ಸ್ ಇತ್ತು, ಅದನ್ನು ಹಾಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ನೀಮ್ ಪೌಡರ್ ಹಾಕೊಂಡಿದ್ದೀನಿ ಫಾರ್ ದ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಆಗಿ 1 ಅವರ್ ಬಿಡಬೇಕಾಗುತ್ತಲ್ಲ, ಆ ಗ್ಯಾಪಲ್ಲಿ ನಾನು ಲಂಚ್ಗೆ ಅಂತ ಪನ್ನೀರ್ ಪೀಸ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಈ ಪನ್ನೀರ್ ಬಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ 1 ಲೀಟರ್ ಆಫ್ ಹಾಲಲ್ಲಿ ಮಾಡ್ಕೊಂಡಿದ್ದೆ. ಅರೌಂಡ್ 150 ಗ್ರಾಮ್ಸ್ ಅಷ್ಟು ಬಂದಿತ್ತು ಅನ್ಸುತ್ತೆ ಆಸ್ಪಾಸಲ್ಲಿ. ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಸ್ವಲ್ಪ ಗಟ್ಟಿ ಆದಂಗೆ ಆಗಿತ್ತು. ಸೊ ಅದನ್ನ ಮ್ಯಾರಿನೇಟ್ ಮಾಡ್ಕೊಂಡ್ಬಿಟ್ಟು ಪಲಾವ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ ಬಿಟ್ವೀನ್ ಕುಕ್ಕರ್ ಏರೋಟ ಆಗೋ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದೆ. ಆ್ಯಂಡ್ ಇನ್ನು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಇನ್ನು ಸಖತ್ ಹಶ್ವಾಗ್ಬಿಟ್ಟಿತ್ತು. 2 ಗಂಟೆ ಆಗಿಬಿಟ್ಟಿತ್ತು. ಆ್ಯಂಡ್ ಪಲಾವ್ ಕೂಡ ಸಖತ್ತಾಗಿ ಆಗಿತ್ತು. ಆ್ಯಂಡ್ ಇದು ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಅಷ್ಟೇ ಇವತ್ತಿನ ವ್ಲಾಗ್. ಸಿಗೋಣ ಮತ್ತೆ.